ಗೈಸ್ ಗುಡ್ ಮಾರ್ನಿಂಗ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನಾನು ಫಿಶ್ ಫ್ರೈ ಮಾಡ್ತಿದ್ದೀನಿ. ಹೇಗೆ ಅಂತ ನೋಡೋಣ ಬನ್ನಿ. ಸೊ ಫಿಶ್ ನೋಡಿಸ್ತೀನಿ ಹೇಗಿದೆ ಅಂತ ನೋಡಿ. ಎಲ್ಲರೂ ಕ್ಲೀನ್ ಬಂದಿರುವ ಫಿಶ್ ಪೀಸಸ್ಸು. ಇದನ್ನು ಈಗ ಸ್ವಲ್ಪ ಉಪ್ಪು ಅರಿಶಿನ ಹಾಕಿ 2-3 ಸರಿ ತೊಳಿಬೇಕು. ಮತ್ತು ಒಂದು ಬೌಲಿಗೆ 1-2 ಮೊಟ್ಟೆ ಹಾಕ್ಕೊಂಡಿದ್ದೀನಿ, ನಾಟಿ ಮೊಟ್ಟೆ. ಅದರ ಜೊತೆಗೆ ಕಬಾಬ್ ಪೌಡರ್, ಸಾಲ್ಟು ಹಾಕಿದ್ದೀನಿ, ಮತ್ತು ರೆಡ್ ಚಿಲ್ಲಿ ಪೌಡರು ಮತ್ತು ಮಸಾಲೆ ಪುಡಿ. ಈಗ ವೈಟ್ ಪೆಪ್ಪರ್ ಸ್ವಲ್ಪ ಹಾಕ್ತಿದ್ದೀನಿ. ಅದ್ರ ಜೊತೆಗೆ ಸ್ವಲ್ಪ ಬ್ಲ್ಯಾಕ್ ಪೆಪ್ಪರ್ನೂ ಹಾಕ್ತಿದ್ದೀನಿ, ಮತ್ತು ಕಾರ್ನ್ಫ್ಲವರ್ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ನಾನೀಗ ಸ್ವಲ್ಪ ನಿಂಬೆನೂ ಹಾಕಿದ್ದೀನಿ. ಬೀಜ ತೆಗೆದು ಬಿಟ್ಟು ಆಮೇಲೆ ನಿಂಬೆಯನ್ನು ಹಾಕಿ ಎಲ್ಲ ಮಿಕ್ಸ್ ಮಾಡ್ಕೊಂಡು, ಈಗ ಮನೆಗೆ ಮಾಡಿರುವ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಸ್ವಲ್ಪ ಜಾಸ್ತಿನೇ ಹಾಕಿದ್ದೀನಿ ನಾನು. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಈಗ ಈ ಮಸಾಲೆಗೆ ನಾವು ತೊಳೆದು ಸೈಡ್ಗೆ ಇಟ್ಟಿರುವಂತಹ ಫಿಶ್ ಪೀಸಸ್ನ ಹಾಕಿ ಚೆನ್ನಾಗಿ ಡಿಪ್ ಮಾಡಿಕೊಂಡು, 2 ಕಡೆ ಆಗೋ ಹಾಗೆ 2 ಪೀಸಸ್ ಫಿಶ್ ಪೀಸ್ ಇರುತ್ತಲ್ಲ ಪೀಸು, 2 ಕಡೆನೂ ಚೆನ್ನಾಗಿ ಡಿಪ್ ಮಾಡಿಕೊಂಡು, ಈಗ ಎಲ್ಲ ಪೀಸಸ್ನೂ ಇದೇ ಥರ ಮಾಡ್ಕೋಬೇಕು. ಎಲ್ಲ ಪೀಸಸ್ ಒಂದೊಂದಾಗಿ ತಗೊಂಡು ಮಿಕ್ಸ್ ಮಾಡಿ ಸ್ವಲ್ಪ ಸೈಡ್ಗೆ ಇಟ್ಕೊಳ್ತಿದ್ದೀನಿ ಅದೇ ಬೌಲಿಗೆ. ಇದು ಮ್ಯಾಗ್ನೇಟ್ ಮಾಡೋದಕ್ಕೆ ಈ ಪೀಸಸ್ ಎಲ್ಲ ಮಿಕ್ಸ್ ಮಾಡ್ಕೊಂಡಿದ್ದಾದಮೇಲೆ ಸ್ವಲ್ಪ 1/2 ಅವರ್ ಫ್ರಿಜ್ಜಲ್ಲಿ ಇಡ್ತೀನಿ ನಾನು. ಈಗ ಈ ಫಿಶ್ ದೊಡ್ಡದಾದರೆ ತುಂಬ ಟೇಸ್ಟ್ ಬರ್ತವೆ. ಇದರಲ್ಲಿ ಸ್ವಲ್ಪ ಮುಳ್ಳಿರುತ್ತೆ, ತಿನ್ನೋದಕ್ಕೆ ಸ್ವಲ್ಪ ಕಷ್ಟನೇ. ಸೊ ಫ್ರಿಜ್ಜಲ್ಲಿ ಇಟ್ಬಿಟ್ಟು ಇದನ್ನೆಲ್ಲ ಎತ್ತಿ ಒಂದು 1/2 ಅವರ್ ಆದಮೇಲೆ ತೆಗಿಯೋಣ. ಈಗ ನೋಡಿ ರೆಡಿ ಆಯಿತು. ಈಗ ಆಚೆ ನಾನು ಒಲೆ ಮೇಲೆ ಹೆಂಚಿಕ್ಬಿಟ್ಟು ಆಯಿಲೆಲ್ಲ ಹಾಕಿ ಸುಡ್ತಿದ್ದೀನಿ ನೋಡಿ. ಒಂದೊಂದು ಪೀಸಸನ್ನೇ ಇಟ್ಕೊಂಡು ಸ್ವಲ್ಪ ಎಣ್ಣೆ ಜಾಸ್ತಿ ಬೇಕಾಗುತ್ತೆ, ಸುಟ್ಕೊಂಡ್ಬಿಡೋಣ. ಈಗ ರೆಡಿ ಆಯಿತು ಫಿಶ್ ಫ್ರೈ. ಟೇಸ್ಟ್ ಮಾಡಿ ಹೇಗಿದೆ ಅಂತ ಹೇಳಿ.